ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ನ್ಯೂಸ್ ವಿತ್ ಗೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ನಂದನ್ ಸಾಗರ್. ಹಿಂದುತ್ವದ ಪ್ರಖರ ಮಾತುಗಳಿಂದ ಬೆಂಕಿ ಚೆಂಡು ಅಂತಾನೆ ಕರ್ಸ್ಕೊಳ್ಳೋರು. ಶಿರಸಿ ನಗರಸಭೆಯ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು, ಹಾಗೆ ಶಿರಸಿ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಬಿಜೆಪಿಯಲ್ಲಿ ನಗರ ಮಂಡಲ ಅಧ್ಯಕ್ಷರಾಗಿ, ಜಿಲ್ಲಾ ಕೋಶಾಧ್ಯಕ್ಷರಾಗಿ ವಿವಿಧ ಜವಾಬ್ದಾರಿಯನ್ನು ನಿರ್ವಹಿಸಿ ಪ್ರಸ್ತುತ ಜಿಲ್ಲಾ ಸಮಿತಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ತೆ. ಅದೇ ರೀತಿ ಇನ್ನೊಬ್ಬ ಗಣ್ಯರು ನಮ್ ಜೊತೆಗಿದ್ದಾರೆ. ಶ್ರೀ ಚಂದ್ರಶೇಖರ್ ಮಾದನ್ಗೇರಿ, ಮರಾಠಿ ಕೊಪ್ಪ ಗಜಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೂ ಸಾಮಾಜಿಕ ಕಾರ್ಯಕರ್ತರು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಸ್ವಾಗತ. ಆತ್ಮೀಯ ವೀಕ್ಷಕರೇ, ನಿಮ್ಮ ಸಹಕಾರ ಇದ್ದರೆ ಮಾತ್ರ ನಮ್ಮ ವಿಶ್ವಂಬರ ಟಿವಿ ಉಳಿಯಲು ಬೆಳೆಯಲು ಸಾಧ್ಯ. ನಮಗೆ ವೀಕ್ಷಕರೇ ಪ್ರತ್ಯಕ್ಷ ದೇವರು. ದಯವಿಟ್ಟು ವಿಶ್ವಂಬರ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಿಂದುತ್ವವಾದಿಗಳನ್ನು, ಹಿಂದೂ ಆಚರಣೆಗಳನ್ನು ಗುರಿಯನ್ನಾಗಿಸಿ ವ್ಯವಸ್ಥಿತವಾಗಿ ಆಕ್ರಮಣ ಮಾಡಲಾಗುತ್ತಿದೆ ಎಂಬ ಮಾತು ಹಿಂದೂ ಸಂಘಟನೆಗಳ ನಾಯಕರಿಂದ ಪದೇ ಪದೇ ಕೇಳಿ ಬರುತ್ತಿದ್ದು, ಆ ಕುರಿತಾಗಿ ಇಂದಿನ ನ್ಯೂಸ್ ವಿತ್ ಗೆಸ್ಟ್ ಚರ್ಚೆ ಇಲ್ಲಿದೆ. ನಂದನ್ ಸಾಗರ್ ಅವರೇ, ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ್ಮೇಲೆ ಹಿಂದುತ್ವದ ಮೇಲೆ, ಹಿಂದುತ್ವವಾದಿಗಳ ಮೇಲೆ ಒಂದು ಆಕ್ರಮಣ ಮಾಡ್ತಾ ಇದೆ ಹೇಳುವಂತ ಒಂದು ಆರೋಪ ಸಂಘ ಪರಿವಾರದ ಒಂದು ಇದರಲ್ಲಿ ಹಿನ್ನೆಲೆಯಲ್ಲಿ ಬರ್ತಾ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಮೊದಲನೇದಾಗಿ ವಿಶ್ವಂಬರ ಟಿವಿಯ ಎಲ್ಲ ಪ್ರೇಕ್ಷಕರಿಗೆ ಹಾಗೂ ವಿಶ್ವಂಬರ ಟಿವಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ರಾಜ್ಯದಲ್ಲಿ ಯಾವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದೆಯೋ ಆ ಸಂದರ್ಭದಲ್ಲಿ ಎಲ್ಲದೂ ಹಿಂದೂಗಳ ಮೇಲೆ ದಬ್ಬಾಳಿಕೆನೇ ಆಗಿದೆ ವಿನಃ ಬಿಟ್ರೆ ಯಾವತ್ತೂ ಹಿಂದೂಗಳನ್ನ ಓಲೈಸುವಂತ ಕಾರ್ಯ ಕಾಂಗ್ರೆಸ್ ಪಕ್ಷ ಮಾಡಲೇ ಇಲ್ಲ. ಅದು ಮುಸ್ಲಿಂ ಓಲೈಕೆಯ ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ಈ ಸಮಯದಲ್ಲಿ ಬಯಸ್ತೇನೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ 1.5 ವರ್ಷದಿಂದ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ. 800ಕ್ಕಿಂತ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹುಬ್ಳಿಯಲ್ಲಿ ನೇಹಾನ್ ಅಂತ ಹುಡುಗಿಗೆ ಧಾರವಾಡ ಕಾಲೇಜಲ್ಲಿ ಕೊಲೆ ಆಗಿದೆ. ಮತ್ತು ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ, ಮೂಡ ಹಗರಣ ಆಗಿದೆ. ಇನ್ನು ಸೀಟಿಂದ ಬಿಟ್ಟು ಕೆಳಗಿಳಿಲಿಕ್ಕೆ ಸಿದ್ದರಾಮಯ್ಯ ಅವರು ಒಪ್ತಾ ಇಲ್ಲ. ಇದೊಂದು ನಮೂನಿ ಮುಸ್ಲಿಂ ಓಲೈಕೆಯ ಕಾಂಗ್ರೆಸ್ ಪಕ್ಷದ ರಾಜಕಾರಣ ನಡೀತಾ ಇದೆ ರಾಜ್ಯದಲ್ಲಿ. ಇದನ್ನ ಇಷ್ಟಕ್ಕೆ ಸೀಮಿತಗೊಳಿಸಲಿಲ್ಲ. ಯಾಕಂತ ಹೇಳಿದ್ರೆ ಹಿಂದೂಗಳ ಉತ್ಸವದ ಮೇಲೆ ಇವರು ಯಾವತ್ತೂ ಬರೆಯನ್ನು ಎಳೆಯುವಂತ ಕೆಲಸ ಮಾಡ್ತಾರೆ. ಅದೇ ಮುಸ್ಲಿಂ ಓಲೈಕೆ ರಾಜಕಾರಣ ಅಂತ ಹೇಳಿದ್ರೆ ಮೊನ್ನೆ ಈದ್ ಮಿಲಾದ್ ಆಯ್ತು. ಈದ್ ಮಿಲಾದಲ್ಲಿ ಅವರು ಸೌಂಡ್ ಬಾಕ್ಸ್ ಹಚ್ಕೊಂಡು, DJ ಹಚ್ಕೊಂಡು ಎಲ್ಲ ರೀತಿಯ ಮೆರವಣಿಗೆಗಳನ್ನು ಮಾಡಿದ್ರು. ಆದ್ರೆ ನಮ್ಮ ಚೌತಿಗೆ ಮಾತ್ರ ನಮಗೆ ನಿರ್ಬಂಧ ಉಂಟು. ಏನಂತ ಹೇಳಿದ್ರೆ ನಾವು ಚೌತಿ ಆಚರಣೆ ಮಾಡಬೇಕು. ನಾವು ಮಾಡೋದೇ 3 ಹಬ್ಬ. ಒಂದು ಶಿರಸಿ ನಗರದಲ್ಲಿ ಒಂದು ಚೌತಿ ಹಬ್ಬ, ಮತ್ತೊಂದು ಬೇಡರ ವೇಷ, ಯುಗಾದಿ ಉತ್ಸವ. ಈ 3 ಉತ್ಸವಗಳು ಸಾರ್ವಜನಿಕರು ಎಲ್ಲರೂ ತಮ್ಮ ಬದಿಯಿಂದ ಬಂಡಿಯನ್ನು ತಗೊಂಡ್ಬರೋದು, ಆ ಭಾಗದ ಬೇಡರ ವೇಷವನ್ನ ತಗೊಂಡ್ಬರೋದು, ಮತ್ತು ನಮ್ಮ ಈ ಇದರೊಳಗೆ ಆ ಭಾಗದ ಗಣಪತಿಗಳು ಮೆರವಣಿಗೆಯಲ್ಲಿ. ಗಣಪತಿಗೆ ಕಮ್ಮಿ ಅಂತ ಹೇಳಿದ್ರು ಎಲ್ಲಾ ಭಾಗದಿಂದನೂ ಈ ನಮ್ಮ ಮರಾಠಿ ಕೊಪ್ಪ ಗಣಪತಿನೇ ತಗೊಂಡ್ರೆ ಒಂದು 5-6 ಸಾವಿರ ಜನ ಸೇರ್ತಾರೆ. ಗಣೇಶ್ ನಗರದ ಗಣಪತಿಗೂ ಒಂದು 4-5 ಸಾವಿರ ಜನ ಸೇರ್ತಾರೆ. ಅತ್ಯಂತ ಹೆಚ್ಚಿನ ಜನರನ್ನ ಸೇರಿಸ್ಕೊಂಡು ನಡೆಯುವಂತ ಉತ್ಸವದ ಮೇಲೆ ಈ ಕಾಂಗ್ರೆಸ್ಸಿನ ಈ ಆಡಳಿತ ಏನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ, ಅವರು ಕೇಸ್ ಹಾಕುವಂಥದ್ದು ಇಂಥವೆಲ್ಲ ನಡೀತಾ ಇದೆ. ನಮಗ್ ಮಾತ್ರ ಬಂಧನ. ಏನಂತ ಹೇಳಿದ್ರೆ ನಮಗೆ 10 ಗಂಟೆ ಮುಗಿಸ್ರಿ, 12 ಗಂಟೆ ಮುಗಿಸ್ರಿ, ಒಂದು ನಿರ್ದಿಷ್ಟವಾದ ಟೈಮ್ ಇಲ್ಲ ನಮಗೆ. ಅವ್ರು ಎಷ್ಟೊತ್ತಿಗೆ ಮಾಡಿದ್ರು ಅಡಿಲ್ಲ. ಬೆಳಗ್ಗೆ 5 ಗಂಟೆಗೆ ಆಜಾನ್ ಕೂಗ್ತಾರೆ. ನಾವು ಏನಾರು ಮಸೀದಿ ಇದ್ದಿದ್ ಬದಿ ಮನೆಗೆ, ಹಿಂದೂಗಳ ಮನೆಗೆ ಹೋಗಿ ನೋಡಿದ್ರೆ ಕೇಳಬೇಕಲ್ಲಿ. ಅವ್ರು ರಂಜಾನ್ ಟೈಮ್ನಲ್ಲಿ 4 ತಾಸು 5 ತಾಸು ಮೈಕಿಂದ ಸೌಂಡ್ ಬರ್ತಾನೆ ಇರ್ತದೆ. ಅವಾಗ ನಮ್ಮೂರಿಗೆ ಯಾರಿಗೂ ತ್ರಾಸಾಗೋದಿಲ್ಲ. ಇಲ್ಲಿ ಕೆಲವು ಬುದ್ಧಿಜೀವಿಗಳು ಇದ್ದಾರೆ. ನಮ್ಮದು ವರ್ಷದಲ್ಲಿ 1 ದಿವಸ ಗಣಪತಿ ಹೋಗ್ಬೇಕಾದ್ರೆ ಇವರಿಗೆ ಹಾರ್ಟ್ ಅಟ್ಯಾಕ್, ನೋವು ಎಲ್ಲ ಬರ್ತದೆ. ಆದ್ರೆ ನಾನು ಹೇಳೋದೇನಂದ್ರೆ ಬಾಕಿ ದಿನ ಅಲ್ಲಿ ಹಿಂದೂಗಳ ಮನೆ ಇದೆ ಅಲ್ಲ, ಕಸ್ತೂರ್ಬಾ ನಗರದಲ್ಲಿ ಒಂದೇ ಏರಿಯಾದಲ್ಲಿ 4 ಮಸೀದಿ ಇದೆ. ಅಲ್ಲಿ ಜನರ ಪಾಡೇನು,
ಈಗಾಗಲೇ ಕಸ್ತೂರ್ಬಾ ನಗರದಲ್ಲಿ ಇದ್ದಂತ ಎಷ್ಟೋ ಹಿಂದೂಗಳು ಮನೆ ಮಾರು ಹೋಗಿದ್ದಾರೆ. ನನ್ನ ಗಮನದಲ್ಲಿ ಇದೆ. ಇಂಥವೆಲ್ಲ ರಾಜಕಾರಣಗಳು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇದ್ದವ್ಗೆ ಆಗ್ತಾ ಇದೆ. ಹಿಂದೂಗಳ ಮೇಲೆ ಮಾತ್ರ ಯಾವತ್ತೂ ನಡೆಯುವಂತ ದೌರ್ಜನ್ಯ ಇದು. ನಾವು ಯಾವುದೂ ಉತ್ಸವ ಮಾಡಂಗಿಲ್ಲ, ಏನೂ ಮಾಡಂಗಿಲ್ಲ. ನಾಗಮಂಗಲದಲ್ಲಿ ಗಲಾಟೆ ನಾವು ಕೇಳಿದ್ದೀವಿ. ನಾಗಮಂಗಲದಲ್ಲಿ ಏನಾಯ್ತು? ಗಣಪತಿ ಹೋಗ್ತಾ ಇರ್ಬೇಕಾದ್ರೆ ಅವರು ಕಲ್ಲು ಹೊಡೆದ್ರು, ಚಾಕು ತಂದ್ರು, ತಲವಾರ್ ತಂದ್ರು, ಪೆಟ್ರೋಲ್ ಬಾಂಬ್. ಅರೆ, ಇದು ವ್ಯವಸ್ಥಿತವಾದ ಕೆಲಸ ಹೌದಲ್ಲ? ಗಣಪತಿ ಹೋಗ್ಬೇಕಾದ್ರೆ ಪೆಟ್ರೋಲ್ ಬಾಂಬ್ ಅವಾಗಿಂದ ಅವಾಗೆ ರೆಡಿ ಮಾಡಿ ಹಾಕ್ಲಿಕ್ಕೆ ಆಗ್ತದೇನೋ? ಇದು ವ್ಯವಸ್ಥಿತವಾಗಿ ಈ ಗಣಪತಿ ಮೇಲೆ ಹಲ್ಲೆ ಮಾಡ್ಬೇಕಂತ ಹೇಳಿ ಮಾಡಿದ್ದಂಥದ್ದು ನಮ್ಮ ಕಣ್ಣೆದ್ರಿಗೆ ಗೊತ್ತಾಗ್ತದೆ. ನಾಗಮಂಗಲದಲ್ಲಿ ನಡೆದಂತ ಘಟನೆ. ಮುಂದಿನ ದಿನ ನಾವು ಏನು ಈ ಗಣಪತಿ ಮುಳುಗಿಸ್ಬೇಕಾದ್ರೆ ಆಯುಧಗಳು, ಪೆಟ್ರೋಲ್ ಬಾಂಬು ಇಟ್ಕೊಂಡು ಮುಳುಗಿಸ್ಬೇಕಾ? ನಾವು ಸನಾತನ ಸಂಸ್ಕೃತಿಯವರು, ಆ ರೀತಿ ಅಲ್ಲ ನಮ್ದು. ನಾವು ಗಣಪತಿ ಅಂತ ಹೇಳಿದ್ರೆ ನಾವು ಪೂಜ್ಯ ಭಾವನೆಯಿಂದ ಮೆರವಣಿಗೆ ತಗೊಂಡು ಹೋಗಿ ಮುಳುಗಿಸುವಂಥದ್ದು. ನಮ್ಗೆ ಸನಾತನ ಧರ್ಮ ಹೇಳ್ಕೊಟ್ಟಿದ್ದೆ ನಮಗೆ ಏನಂತ ಹೇಳಿ, ಹಿಂದೂಗಳು ನಮ್ಗೆ ಹೇಗಿರ್ಬೇಕು ಹೇಳಿ. ಅದನ್ನ ರಾಜ್ಯದ ಆಡಳಿತ ನಡೆಸೋರು ಹೆಚ್ಚು ಗಮನ ಕೊಟ್ಟು ಇನ್ನು ಮುಂದಿನ ದಿನ ಆದ್ರೂ ಹಿಂದೂಗಳ ಮೇಲೆ ದಬ್ಬಾಳಿಕೆಯನ್ನು ನಿಲ್ಲಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್. ಶಿರಸಿಯಿಂದ ದೊಡ್ಡನಹಳ್ಳಿ ರಸ್ತೆಯಲ್ಲಿ ಕೆಎಚ್ಬಿ ಕಾಲೋನಿಯಿಂದ ಕೇವಲ 4 ಕಿಲೋಮೀಟರ್ ದೂರವಿರುವ ಲೇಔಟ್. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ 1 ಕಿಲೋಮೀಟರ್ ದೂರ. ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ, ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಸರ್, ಈಗ ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿಯ ಒಂದು ಹಿನ್ನೆಲೆ ನೋಡಿದ್ರೆ ಕಳೆದ ಒಂದು 25 ವರ್ಷದಿಂದ ಬಿಜೆಪಿಯಿಂದ ಸಂಸದರಿದ್ದಾರೆ. ಈ ಬಾರಿಯೂ ಬಿಜೆಪಿಯಿಂದಲೇ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂಸದರ ಆಯ್ಕೆಯಾಗಿದ್ದಾರೆ. ಆದ್ರೆ ಉತ್ತರ ಕನ್ನಡ ಬಿಜೆಪಿ ಯಾವತ್ತೂ ಒಂದು ಪಕ್ಷವಾಗಿ ಇದ್ದ ಹಾಗೆ ಯಾವತ್ತೂ ಅನ್ಸಿಲ್ಲ. ಒಂದ್ ಕಡೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರ ಬಣ, ಇನ್ನೊಂದ್ ಕಡೆ ಅನಂತ್ ಕುಮಾರ್ ಹೆಗಡೆ ಅವ್ರ ಬಣ. ಈ ರೀತಿ ಬಿಜೆಪಿಯಲ್ಲಿ 2 ಬಣಗಳಾಗಿ ಕಾರ್ಯಕರ್ತರು ಇಬ್ಬಾಗ ಆಗಿದ್ದಾರೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಏನ್ ಹೇಳ್ತೀರಿ? ಬಿಜೆಪಿ ಒಂದು ಜವಾಬ್ದಾರಿ ಕಾರ್ಯಕರ್ತರಾಗಿ, ಪಕ್ಷದ ಪ್ರಮುಖರಾಗಿ ನಿಮ್ಮ ಅನಿಸಿಕೆ ಏನು? ನಾನು ಕಳೆದ 25-26 ವರ್ಷದಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಆದ್ರೆ ನನ್ನ ಗಮನದಲ್ಲಿ ಯಾವತ್ತೂ ಈ ರೀತಿ ಬಣಗಳ ಕಂಡು ಬಂದಿದ್ದಂತೂ ದಾಖಲೆ ಇಲ್ಲ. ಈಗ ಸಂಸದರ ಚುನಾವಣೆ, ಅನಂತಕುಮಾರ್ ಹೆಗಡೆ ಚುನಾವಣೆಗೆ ಅನಂತಕುಮಾರ್ ಹೆಗಡೆ ಹೇಳ್ದಂಗೆ ಚುನಾವಣೆ ನಡೆಸುವಂಥದ್ದು. MLA ಚುನಾವಣೆ ನಡಿಬೇಕಾದ್ರೆ MLA ಅವರು ಹೇಳ್ದಂತೆ ಚುನಾವಣೆ ನಡೆಸೋದು. ಜಿಲ್ಲಾ ಅಧ್ಯಕ್ಷರು ಇರ್ತಾರೆ. ನಮ್ಮಲ್ಲಿ ಆ ರೀತಿ ಬಣಗಳನ್ನು ನನ್ನ ಕಣ್ಣಿಗಂತೂ 25-26 ವರ್ಷದಿಂದ ನಮ್ಮಲ್ಲಿ ಬಣಗಳು ಮಾತ್ರ ಕಂಡು ಬಂದಿಲ್ಲ. ನಾನು ಆ ಬಣಗಳಲ್ಲಿ ನಮ್ಮಲ್ಲಿ ಯಾರು ಒಬ್ರು ಸೇರ್ಪಡೆ ಆಗ್ಲಿಕ್ಕೂ ಇಷ್ಟ ಬಯಸುವುದಿಲ್ಲ. ಮತ್ತು ನಮ್ಮಲ್ಲಿ ಭಾರತೀಯ ಜನತಾ ಪಕ್ಷ ಇದ್ದಿದ್ದು ಒಂದೇ ಬಣ ನಮ್ದು. ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚಂದ್ರಶೇಖರ್ ಸರ್, ನಮಸ್ಕಾರ. ಈಗ ನಿಮ್ಮ ಮರಾಠಿಕೊಪ್ಪ ಭಾಗದಲ್ಲಿ, ತಾವು ಮರಾಠಿಕೊಪ್ಪ ನಿವಾಸಿಗಳಾಗಿದ್ದರಿಂದ ಕಳೆದ ಒಂದು 15-20 ದಿನಗಳ ಹಿಂದೆ ನಮಗ್ ಬಂದ ಮಾಹಿತಿ ಪ್ರಕಾರ ನಿಮ್ ಮರಾಠಿಕೊಪ್ಪ ಭಾಗದಲ್ಲಿ ಒಂದು 18ರಿಂದ 20 ಮರಗಳನ್ನು ಕಡಿದಿದ್ದಾರೆ ಅಂತ ಮಾಹಿತಿ ಬಂದಿದೆ. ಯಾವ ಕಾರಣಕ್ಕೆ ಕಡಿದಿದ್ದಾರೆ, ಹೇಗೆ? ಇದು ರಸ್ತೆ ಅಗಲೀಕರಣ ಮಾಡ್ತಾ ಇದಾರೆ. ಆ ರಸ್ತೆ ಅಗಲೀಕರಣ ಮಾಡೋ ಸಂದರ್ಭದಲ್ಲಿ ಡ್ರೈನ್ ಮಾಡ್ಬೇಕು, ಗಟಾರ್ ಮಾಡೋ ಸಂದರ್ಭದಲ್ಲಿ ಮರ ರೋಡ್ಗೆ ತಾಗೆ ಇದೆ. ಆ ಸಂದರ್ಭದಲ್ಲಿ ಎಲ್ಲ ಕಾನೂನು ಬಾಹಿರವಾಗಿ ತೆಗ್ದಿದ್ದಾರೆ ಬಿಟ್ರೆ ಮತ್ತೆ ಬೇರೆ ಏನು ಉದ್ದೇಶದಿಂದ ತೆಗ್ದಿದ್ದಲ್ಲ. ಅಭಿವೃದ್ಧಿ ಹೊಂದ್ಬೇಕಂದ್ರೆ ಕಾನೂನು ಪ್ರಕಾರ ತೆಗ್ದಿದೆ ಸರ್. ಅಭಿವೃದ್ಧಿ ಹೊಂದ್ಬೇಕಂದ್ರೆ ಕೆಲವೊಂದೆಲ್ಲ ನಾವು ಈ ತೋಟಕ್ಕೆಲ್ಲ ತೆಗಿಬೇಕಾಗ್ತದೆ. ಅದನ್ನ ಆ ರೀತಿ ಮಾಡಿ ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಿನ ಗಿಡ ನೆಡುವಂತ ವ್ಯವಸ್ಥೆ ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಆ ಮರಗಳ ವಿಲೇವಾರಿ ಅಥವಾ ಜವಾಬ್ದಾರಿ ಯಾರು? ಅದು ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ ಸರ್. ಜವಾಬ್ದಾರಿ ಅಷ್ಟು ಅರಣ್ಯ ಇಲಾಖೆ ನಡೆಸ್ತಾ ಇದ್ದಾರೆ. ಮತ್ತದು ನಗರಸಭೆಯಿಂದ ಟೆಂಡರ್ ಆಗಿ ಯಾರು ಟೆಂಡರ್ ವಹಿಸ್ಕೊಂಡಿದ್ದಾರೆ ಅವರು ಸರಿಯಾಗಿ ಕಟ್ ಮಾಡಿ ಅವ್ರಿಗೆ ಸಾಗಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆಗೆ ಸಾಗಿಸ್ತಾ ಇದ್ದಾರೆ ಎಲ್ಲ ಕಟ್ಟಿಗೆಯನ್ನು. ಅಂದ್ರೆ ಈಗ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಮರಗಳ ಕಾನೂನು ಪ್ರಕಾರ ಇಲಾಖೆಯವರೇ ಮಾಹಿತಿ ಕೊಟ್ಕೊಂಡು ಆ ನಿಟ್ಟಿನಲ್ಲಿ ಮರಗಳನ್ನು ತೆಗಿತಾ ಇದ್ದೇವೆ ಸರ್. ಇಂದಿನ ಪ್ರಮುಖ ಸುದ್ದಿಗಳು. ಜಿಲ್ಲೆಯ ಸಾಮಾನ್ಯ ಬಡವರು ಸೇರಿದಂತೆ ಎಲ್ಲರಿಗೂ ಸರ್ಕಾರದ ಜನಪರ ಯೋಜನೆ ಸೌಲಭ್ಯಗಳು ಸಮರ್ಪಕವಾಗಿ ತಲುಪಬೇಕು. ಈ ನಿಟ್ಟಿನಲ್ಲಿ ಯಾರೊಬ್ಬರು ವಂಚಿತವಾಗದಂತೆ ಅಧಿಕಾರಿಗಳು, ಸಿಬ್ಬಂದಿ ಎಚ್ಚರಿಕೆ ವಹಿಸಿ ಕೆಲಸ ನಿರ್ವಹಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಹೇಳಿದ್ದಾರೆ.
ಕಾರವಾರದ ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಅಡಿಕೆ ಬೆಳೆ ಪ್ರದೇಶ ಹೆಚ್ಚಿದ್ದು, ಪ್ರಸಕ್ತ ಸಾಲಿನಲ್ಲಿ ನಿರಂತರ ಮಳೆಯಿಂದ ಅಡಿಕೆ ಬೆಳೆಗೆ ಬೇರು ಹುಳು ಬಾಧೆ, ಕೊಳೆ ರೋಗ, ಎಲೆಚುಕ್ಕಿ ರೋಗ ಹೆಚ್ಚಾಗಿ ರೈತರು ಬೆಳೆದ ಬೆಳೆ ಸಂಪೂರ್ಣವಾಗಿ ನಾಶವಾಗುತ್ತಿದೆ. ಈ ಅಡಿಕೆ ಬೆಳೆಗೆ ಹರಡಿರುವ ರೋಗ ನಿವಾರಣೆಗೆ ಸಂಬಂಧಪಟ್ಟ ತೋಟಗಾರಿಕೆ ವಿಶ್ವವಿದ್ಯಾಲಯ, ಕೃಷಿ ವಿಸ್ತರಣಾ ಕೇಂದ್ರದ ತಜ್ಞರಿಂದ ಪರಿಶೀಲಿಸಿ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು. ಜನಸಾಮಾನ್ಯರ ಸಮಸ್ಯೆಗಳ ನಿವಾರಣೆಗಾಗಿ ಗ್ರಾಮ, ಪಟ್ಟಣ ಪಂಚಾಯತ್ಗಳ ಹಾಗೂ ನಗರ ಸಭೆಗಳ ಸ್ಥಳೀಯ ಆಡಳಿತ ಮಂಡಳಿಯಿಂದ ಅವಶ್ಯಕತೆ ಇದ್ದರೆ ಮಾತ್ರ ಜಿಲ್ಲೆಯ ಸಂಬಂಧಿತ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸಭೆಗಳಲ್ಲಿ ಭಾಗವಹಿಸುವಂತೆ ಸಭಾ ನೋಟಿಸ್ ನೀಡುತ್ತಿದ್ದು, ಪ್ರತಿಯೊಬ್ಬ ಅಧಿಕಾರಿಗಳಿಗೂ ತಕ್ಷಣ ಸ್ಪಂದಿಸುವ ಮೂಲಕ ಸಭೆ ಸ್ಥಳಗಳಿಗೆ ಕಡ್ಡಾಯವಾಗಿ ತೆರಳಬೇಕು. ಶಾಲೆ, ಅಂಗನವಾಡಿ, ವಸತಿ ಶಾಲೆ, ವಸತಿ ನಿಲಯಗಳಲ್ಲಿ ವಿದ್ಯಾಭ್ಯಾಸ ಮಾಡುವವರು ಅತ್ಯಂತ ಬಡ ಕುಟುಂಬದ ಮಕ್ಕಳಾಗಿದ್ದು, ಸರ್ಕಾರದಿಂದ ಲಭ್ಯವಿರುವ ಸೌಲಭ್ಯಗಳನ್ನು ಯಾವುದೇ ವಿಳಂಬವಾಗದಂತೆ ಸಮಯಕ್ಕೆ ಸರಿಯಾಗಿ ನೀಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಗೌರ್ಮೆಂಟ್ ಏನು ಈ ಕಾರ್ಯಕ್ರಮ ರೂಪಿಸಿದೆ, ಇದನ್ನು ಮಾಡಿದರೆ ಒಳ್ಳೆಯದು, ಗಿಡ ಮರಗಳಿಗೆ ಒಳ್ಳೆಯದು, ಫಾರೆಸ್ಟ್ ಇಲಾಖೆಯವ್ರಿಗೆ ಒಳ್ಳೆಯದು ಅಂದೇಳಿ ಏನು ಮಾಡಿದ್ರು ಅದನ್ನು ನಾವು ಒಪ್ಪಿಕೊಂಡಿದ್ದೇವೆ. ಇನ್ನುವರೆಗೆ ಸೆಂಟ್ರಲ್ ಗೌರ್ಮೆಂಟಿಂದ ಏಪ್ರಿಲು ಬರಲಿಲ್ಲ, 1 ರೂಪಾಯಿನೂ ಬಿಡುಗಡೆ ಆಗಲಿಲ್ಲ. ಯಾವ ರೀತಿಯಲ್ಲಿ 850 ಕೋಟಿನೂ ಬಿಲ್ ಆಯಿತು, ತಿಂದೋದ್ರು, ಏನೇನೋ ಹೇಳ್ತಾವ್ರಪ್ಪ, ಗೊತ್ತಿಲ್ಲ. ಇನ್ನೇನಾದರೂ ನನಗೂ ಗೊತ್ತಿಲ್ಲದೆ, ನಮ್ಮ ರಾಜ್ಯ ಸರ್ಕಾರಕ್ಕೂ ಗೊತ್ತಿಲ್ಲದೆ ಸೆಂಟ್ರಲ್ ಗೌರ್ಮೆಂಟ್ನವ್ರು ಏನಾದರೂ 850 ಕೋಟಿನೂ ಏನಾದರೂ ಹೇಗೆ ಗೊತ್ತಿಲ್ಲ, ಯಾವುದಾದ್ರು ಅಕೌಂಟಿಗೆ ಹಾಕಿ ಮತ್ತೆ ತಿಂದಿದ್ದಾರೆ ಏನೋ, ಅದನ್ನು ಈಗ ಮಾಹಿತಿ ಕಲ್ಲರು ಕೇಳಬೇಕಾಯ್ತು. ನನಗೆ ಗೊತ್ತಿಲ್ಲ, ನಮಗೆ ಗೊತ್ತಿರೋದು ಇಷ್ಟೇ. ಸರ್, ಮೂಡ ಹಗರಣದಲ್ಲಿ ಸುಮಾರು 12 ಕಡೆ ಆಗಿದೆ, 1,000 ಆದರೆ 17 ಕೋಟಿ ರೂಪಾಯಿ ಅನುದಾನ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ 50-50 ಬಂದಿದೆ. ಯಾವಾಗ ಬಂದಿದೆ? 2017ರಿಂದ 2023ವರೆಗೆ ಬಂದಿದ್ದು 1,017 ಕೋಟಿ ರೂಪಾಯಿ. ಈಗೂ CRZ ಕ್ಲಿಯರೆನ್ಸ್ ಇಲ್ಲದೆ, ಅಂದರೆ ಇವರು ಏನು ಕೆಲಸ ಮಾಡದೆ ಆ ದುಡ್ಡು ಕೆಲವು ವಾಪಸ್ ಹೋಗಿದೆ, ಕೆಲವು ಟೆಂಡರ್ ಕರ್ಕೊಂಡು ಕೂತ್ಕೊಂಡಿದ್ದಾರೆ. ಹಾಗೆ ನಾನೀಗ ಬಂದ ಮೇಲೆ 320 ಕಿಲೋಮೀಟ್ರ್ ಮಂಗಳೂರದಿಂದ ಕಾರವಾರವರೆಗೆ ಒಂದೇ ಸಲ ಅವ್ರು ಏನು ಹೇಳ್ತಾರೆ, CRZನವರು SMP ಮಾಡಬೇಕು ಅಂತ ಹೇಳ್ತಾರೆ. ಅದು ಚೆನ್ನೈ ಅವರು ಸಂಸ್ಥೆಯವರು ಮಾಡಬೇಕು. ಅದಕ್ಕೆ 65 ಲಕ್ಷ ರೂಪಾಯಿ ಖರ್ಚು. 65 ಲಕ್ಷ ರೂಪಾಯಿಗೆ 7 ವರ್ಷವರೆಗೆ ಇಟ್ಕೊಂಡು ಮಾಡಲಿಲ್ಲ. ಈಗ ನಾನು ಸತತವಾಗಿ ಬೆನ್ನು ಹತ್ಕೊಂಡು ಅವರಿಗೆ ಹಣನೂ ಬಿಡುಗಡೆ ಮಾಡಿ ಈಗ ನಾನು ಅದನ್ನು ರೆಡಿ ಮಾಡಿದ್ದೇನೆ. ಈಗ ಸಮುದ್ರ ಕೊರತೆ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಮುಂದೆ ಸಮಸ್ಯೆ ಆಗೋದಿಲ್ಲ, ದುಡ್ಡು ಇದೆ. ಅದಲ್ಲದೆ ಈಗ ನೀವು ಹೇಳಿದರೆ ಇಲ್ಲಿ ಕಾರವಾರದಲ್ಲಿ ಇದಾಗಿದೆ, ಒಂದು ಮನೆನೂ ಬಿದ್ದೋಗಿದೆ. ಅದಕ್ಕೆ ಈಗ ಸ್ಟೇಟ್ ಗೌರ್ಮೆಂಟಿಂದ ಒಂದು 15 ಕೋಟಿ ರೂಪಾಯಿ ತಗೊಂಡು ಅಲ್ಲಲ್ಲಿ ಎಲ್ಲೆಲ್ಲಿ ಹೋಗಿದೆ ಒಂದೊಂದು ಜಿಲ್ಲೆಗೆ 5-5 ಕೋಟಿ ರೂಪಾಯಿ ಹಾಕ್ಕೊಂಡು ಕೆಲಸ ಮಾಡೋದು ಅಂದರೆ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಏನು ಇನ್ನೊಂದು ವಾರದಲ್ಲಿ ಕೆಲಸ ಪ್ರಾರಂಭ ಆಗ್ಬೋದು. ಇನ್ಮೇಲೆ CRZ ಸಮಸ್ಯೆ ಮತ್ತು ಸಮುದ್ರ ಕೊರತೆ ಎಲ್ಲಿ ಆಗ್ತದೆ, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂದರೆ ಅದು ಫುಲ್ 320 ಕಿಲೋಮೀಟ್ರ್ ನಾವು SMP ರೆಡಿ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೆ ಇನ್ನು ಮುಂದೆ ಹಣ ಬಂದದ್ದು ಸಾಕಷ್ಟು ಬಂದರುಗಳು ಮೀನುಗಾರರು ಬಹಳ ಸಮಸ್ಯೆ ಆಗ್ತದೆ. ಹೌದು, ಎಲ್ಲ ಕಡೆಯೂ ಸಮಸ್ಯೆ ಇದೆ. ಈಗಾಗಲೇ ನಾವು ಈಗ 13 ಬಂದರಿದೆ. 13 ಬಂದರು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಪ್ಲ್ಯಾನನ್ನು ರೆಡಿ ಮಾಡಿದ್ದೇವೆ. ಪ್ರತಿ ವರ್ಷ ಬಿಟ್ಟು ವರ್ಷ ಕೂಡಿರ್ತದೆ. ಪ್ರತಿ ವರ್ಷ ಹೆಚ್ಚು ಕಡಿಮೆ 25 ಕೋಟಿ ಬೇಕು, ಮಿನಿಮಮ್ 40 ಬೇಕು, 25 ಬೇಕು. ಅಂದರೆ ಒಂದು ವರ್ಷ ಈ ವರ್ಷ ಮಾಡಿದರೆ ಈ ವರ್ಷ ಅಲ್ಲಿ ಮಾಡೋದಿಲ್ಲ, ಬರುವ ವರ್ಷ ಮತ್ತೊಂದು ಕಡೆ ಈ ರೀತಿಯಲ್ಲಿ ಪ್ಲ್ಯಾನ್ ಮಾಡಿದ್ದೇನೆ. ಅದು ಪ್ರಾರಂಭ ಆಗ್ತದೆ, ಅದಕ್ಕೇನು ತೊಂದರೆ ಇಲ್ಲ. ಮತ್ತು ಪ್ರತಿಯೊಂದು 13 ಬಂದರು ಎಲ್ಲ ಒಂದು ವ್ಯವಸ್ಥಿತವಾಗಿ ಮಾಡ್ತಾಯಿದ್ದೆ. ಯಾಕೆಂದರೆ ಮೊದಲೇನಾಗಿತ್ತು, ಬೋಟ್ ಇರ್ತದೆ, ಬೋಟ್ ಎಷ್ಟಿದೆ ಅಷ್ಟು ಡಾಕ್ ಇರೋದಿಲ್ಲ. ಆ ಡಾಕ್ ಇದ್ದರೂ ಅಲ್ಲಿ ಶೌಚಾಲಯ ಇರೋದಿಲ್ಲ, ಶೌಚಾಲಯ ಇದ್ದರೂ ಏನು ಊಟಕ್ಕೆ ಕ್ಯಾಂಟೀನ್ ಇರೋದಿಲ್ಲ, ಇಲ್ಲ ರೆಸ್ಟ್ ರೂಮ್ ಇರೋದಿಲ್ಲ. ಈ ಥರ ಇತ್ತು. ಈಗ ಎಲ್ಲವನ್ನು ಕೂಡಿಸಿ ಒಂದೊಂದು ಬಂದರಿಗೆ 50-50 ಕೋಟಿ ರೂಪಾಯಿಂದು ನಾವು ಈಗಾಗಲೇ ರೆಡಿ ಮಾಡಿದ್ದೇವೆ. ಶೌಚಾಲಯ ಇರಲೇಬೇಕು, ರೆಸ್ಟ್ ರೂಮ್ ಇರಲೇಬೇಕು, ಅವರಿಗೆ ಏನು ಡಾಕ್ ಇಷ್ಟು ಬೋಟ್ ಇದೆ ಅಂದರೆ ಆ ಬೋಟಿಗೆ ಅನುಗುಣವಾಗಿ ಡಾಕ್ ಆಗಬೇಕು. ಕೆಲವು ಕಡೆ ಆಗೋದಿಲ್ಲ. ಈಗ ಮಲ್ಪೆಲೆಲ್ಲ 50 ಕೋಟಿ ಇಟ್ಟರೆ ಆಗೋದಿಲ್ಲ, ಅಲ್ಲಿ 1,000 ಕೋಟಿ ಬೇಕು. ಯಾಕೆಂದರೆ 1,500 ಬೋಟ್ ಇದೆ. ಅದಕ್ಕೆ ಅನುಗುಣವಾಗಿ ಮಾಡ್ತಾ ಇದ್ದೀನಿ. ಎಲ್ಲ 13 ಬಂದರು ಇಂಪ್ರೂವ್ಮೆಂಟ್ ಆಗ್ತದೆ, ಎಲ್ಲ ಮೂಲಭೂತ ಸೌಕರ್ಯ ಇರ್ತದೆ. ಅವರಿಗೆ ಮೀನುಗಾರರಿಗೆ ಬೇಕಾದ ರೀತಿಯಲ್ಲಿ ಬಲೆ ಇಡಲಿಕ್ಕೆ ಸಡ್, ಬಲೆ ಹೊಲಿಲಿಕ್ಕೆ ಸಡ್, ಕೂತ್ಕೊಳ್ಳಲಿಕ್ಕೆ ವ್ಯವಸ್ಥೆ,
ಊಟಕ್ಕೆ ವ್ಯವಸ್ಥೆ, ಶೌಚಾಲಯ, ಡಾಗ್ ಕ್ಲೀನ್ ಮತ್ತು ಡಾಗ್ ಸುರಕ್ಷಿತವಾಗಿ ಇಡೋದು ಎಲ್ಲ ವ್ಯವಸ್ಥೆ ಮಾಡಬೇಕು. CC ಕ್ಯಾಮ್ರಾ ನೋಡೋದೊಂದು ಕೇಳ ಅದರಲ್ಲಿ ಜಟ್ಟಿ ಆಗ್ತದೆ. 25 ಕೋಟಿ ಜಟ್ಟಿ ಆದರೆ 25 ಕೋಟಿ ರೂಪಾಯಿ ಏನು ಶೌಚಾಲಯ ಅಥವಾ ಅವರಿಗೆ ಪಾಪ ತಾಯಂದಿರಿಗೆ ರೆಸ್ಟ್ ರೂಮ್ ಮತ್ತು ಡ್ರೈನೇಜು, ಮುಖ್ಯವಾಗಿ ಡ್ರೈನೇಜ್ ಬೇಕು ಸರ್. ಇಲ್ಲಾಂದ್ರೆ ಅಲ್ಲೇ ಕೊಳತು ಅಲ್ಲೇ ಇದಾಗಿ ರೋಗ ಶುರುವಾಗ್ತದೆ. ಅದಕ್ಕೆಲ್ಲ ಒಂದು ಪ್ಲ್ಯಾನ್ ಮಾಡಿದ್ದೀನಿ, ಒಂದು ಚಂದ ಒಂದು ಕ್ಲೀನಾಗಿ ಸುರಕ್ಷಿತ. ವಿಶ್ವಂಬರ ಟಿವಿ, ಕಾರವಾರ. ಗಾಂಧಿ ಜಯಂತಿ ಅಂಗವಾಗಿ ಬುಧವಾರ ಕುಮಟಾ ತಾಲೂಕಿನ ಹಳಕಾರ್ ಕ್ರಾಸ್ ಬಳಿ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಸ್ವಚ್ಛತಾ ಅಭಿಯಾನದಲ್ಲಿ ಕುಮಟಾ ನ್ಯಾಯಾಲಯದ ಸಿವಿಲ್ ನ್ಯಾಯಾಧೀಶ ಭಾರತೀಯ ರಾಯಣ್ಣನವರು ಮಾತನಾಡಿ, ಸ್ವಚ್ಛತೆಯು ಜನರ ಆದ್ಯ ಕರ್ತವ್ಯವಾಗಬೇಕು. ಮನೆಯ ಸುತ್ತಮುತ್ತ ಸ್ವಚ್ಛತೆ ಇದ್ದರೆ ಪರಿಸರ ಸ್ವಚ್ಛತೆಯಿಂದ ಇರಲು ಸಾಧ್ಯ. ಜನರು ಇದರ ಬಗ್ಗೆ ಗಮನ ಹರಿಸಬೇಕು ಎಂದರು. ಸ್ವಚ್ಛತಾ ಅಭಿಯಾನದಲ್ಲಿ ನಿವೃತ್ತ ಡಿವೈಎಸ್ಪಿ NT ಪ್ರಮೋದ್ ರಾವ್, ಪತ್ರಕರ್ತ MG ನಾಯಕ್, ಬಿಜೆಪಿ ಮುಖಂಡ GS ಗುನಗ, ಹೊಲ್ನಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ MM ಹೆಗಡೆ ಸೇರಿದಂತೆ ಇನ್ನಿತರರು ಇದ್ದರು. ನಿಜವಾಗಿ ಹೇಳ್ಬೇಕಾದ್ರೆ ಮಕ್ಕಳಿಗೆ ಬಂದಿದೆ, ದೊಡ್ಡವರಿಗೆ ಬರಲ್ಲ. ಯಾಕಂದ್ರೆ ಸೈಕಲ್ ಮೋಟರ್ ಬರ್ತಾರೆ, ಎಲ್ಲ ಎಜುಕೇಟೆಡ್ ಮೇಡಮ್ ಬರ್ತಾರೆ, ತಗೊಂಡು ಹೊತ್ತಾಗ್ತಾರೆ, ಹೋಗೋದು ಬಡಕ್ಕೆ ಹೊತ್ತಾಗ್ತಾರೆ. ಅವರಿಗೆ ಅತಿ ಒತ್ತಡ ಇದ್ದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಾವು ಉದ್ಘಾಟನೆ ಮಾಡ್ಕೊಂಡು ಹೋಗಬೇಕು. ಮತ್ತೊಂದೇನೆಂದರೆ ಇದನ್ನು ಹೆಚ್ಚಾಗಿ ಯುಟಿಲೈಸ್ ಮಾಡುವವರು ಮಹಿಳೆಯರೇ ಇಲ್ಲ. ಈಗ ಮಹಿಳೆಯರಿಂದ ಈ ಅಭಿಯಾನವನ್ನು ಪ್ರಾರಂಭಿಸ್ತಾ ಇದ್ದೇವೆ. ತುಂಬ ಖುಷಿ. ಒಂದು ಅಮೂಲ್ಯವಾಗಿ ನೀವು ಇದನ್ನು ವಿಶ್ವಂಬರ ಟಿವಿ, ಕುಮಟಾ. ನೆರವೇರಿಸಿದ್ದೀರಿ. ಹೋರಾಟಗಾರರ ಕರ್ಮಭೂಮಿ ಅಂಕೋಲಾ ತಾಲೂಕಿನ ಬಾಸ್ಕೋಡದಲ್ಲಿ ಗಾಂಧಿ ಜಯಂತಿಯನ್ನು ವಿಶೇಷವಾಗಿ ಆಚರಿಸಲಾಯಿತು. ಪ್ರಥಮವಾಗಿ ಸ್ವಚ್ಛತೆ ಮಾಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೊರಟು ಗಾಂಧೀಜಿಯ ಗುಡಿ ಇರುವ ಬಾಸಗೌಡದ ಗಾಂಧಿ ಮಂದಿರದಲ್ಲಿ ಗಾಂಧೀಜಿ ಪುತ್ಥಳಿಗೆ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಾಂಡುರಂಗೌಡ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಸತ್ಯ, ಪ್ರಾಮಾಣಿಕತೆ, ಅಹಿಂಸೆಯ ಮಾರ್ಗದಿಂದಲೇ ನಮಗೆ ಗಾಂಧೀಜಿ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿದ್ದಾರೆ. ಅವರ ಹಲವು ವರ್ಷಗಳ ಪರಿಶ್ರಮದಿಂದ ನಾವಿಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೇವೆ. ಮುಂದಿನ ತಲೆಮಾರು ಸಹ ಗಾಂಧೀಜಿಯಂತಹ ಮಹಾತ್ಮನ ಕುರಿತು ತಿಳಿದು ಮುಂದಿನ ತಲೆಮಾರುಗಳಿಗೂ ಈ ವಿಚಾರವನ್ನು ಹಂಚಿಕೊಳ್ಳಬೇಕು ಎಂದರು. ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಮಾತನಾಡಿ, ಗಾಂಧೀಜಿಯವರಂತಹ ಓರ್ವ ವ್ಯಕ್ತಿ ಜನಿಸಿರಲಿಲ್ಲ ಎಂದರೆ ನಮಗೆ ಸ್ವಾತಂತ್ರ್ಯ ದೊರೆಯುತ್ತಿರಲಿಲ್ಲ. ಅಂತಹ ಮಹಾತ್ಮನನ್ನು ನಾವು ಕಳೆದುಕೊಂಡಿದ್ದೇವೆ. ಇಂತಹ ಮಹಾನ್ ನಾಯಕನ ಮಂದಿರ ನಮ್ಮ ತಾಲೂಕಿನಲ್ಲಿ ಇರುವುದೇ ನಮ್ಮ ಹೆಮ್ಮೆ ಎಂದರು. ಜಿಲ್ಲಾ ಪಂಚಾಯತ್ ಸದಸ್ಯ ವಿನೋದ್ ಭಾಸ್ಕರ್ ಮಾತನಾಡಿದರು. ಕಾಂಗ್ರೆಸ್ ಪ್ರಮುಖರಾದ BD ನಾಯ್ಕ್, ನಾರಾಯಣ್ ನಾಯ್ಕ್, ಮಂಜೇಶ್ವರ್ ನಾಯಕ್, ಶಾಸಕರ ಆಪ್ತ ಕಾರ್ಯದರ್ಶಿ ಜಗದೀಶ್ ಕಾರ್ವಿ, ಮಾಬು ನಾಯ್ಕ್, ಸತೀಶ್, ಮಹೇಶ್, ದಾಮೋದರ್ ನಾಯ್ಕ್ ಸೇರಿದಂತೆ ಇನ್ನಿತರರು. ಹಾಗೆ ಅವರು 1888 ಇಸ್ವಿಯಲ್ಲಿ ಇಂಗ್ಲೆಂಡ್ಗೆ ಹೋಗಿ ಬ್ಯಾರಿಸ್ಟರ್ ಆಗಿ ನಮ್ಮ ದೇಶಕ್ಕೆ ಬಂದರು. ಹಾಗೆ ಅವರು 1888ರಿಂದ 1915 ಹಲವಾರು ಬಾರಿ ದಕ್ಷಿಣ ಆಫ್ರಿಕಾಗೆ ಭೇಟಿ ಕೊಟ್ಟು ಬಂದ ಮೇಲೆ ಅಲ್ಲಿ ಕರಿಯರ ವಿರುದ್ಧ ಬಿಳಿಯರು ಮಾಡ್ತಿರೋ ದೌರ್ಜನ್ಯವನ್ನು ಕಂಡು ಈ ನಮ್ಮ ದೇಶದಲ್ಲೂ ಸಹ ಬಿಳಿಯರ ವಿರುದ್ಧ ಅಂದರೆ ಇಂಗ್ಲೀಷ್ ವಿರುದ್ಧ ಹೋರಾಡಬೇಕೆಂಬ ಸಂಕಲ್ಪದೊಂದಿಗೆ ಈ ಭಾರತ ದೇಶದಲ್ಲಿ ಸ್ವಾತಂತ್ರ್ಯವನ್ನು ಚಳುವಳಿಯನ್ನು ಪ್ರಾರಂಭ ಮಾಡಿದರು. ಚಳುವಳಿಯವರು ಅಸಹಕಾರ ಚಳುವಳಿ ಇರ್ಬೋದು, ಉಪ್ಪಿನ ಸತ್ಯಾಗ್ರಹ ಇರ್ಬೋದು, ಭಾರತ ಬಿಟ್ಟು ತೊಳಗಿ ಚಳುವಳಿ, ಹೀಗೆ ಹಲವಾರು ಚಳುವಳಿಗಳಲ್ಲಿ ಭಾಗವಹಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅವರು ಸ್ವೀಕಾರವನ್ನು ಮಾಡಿ ಇದರಿಂದ ಇವತ್ತು ನಾವೆಲ್ಲ ನಮ್ಮ KPCCಯ ಆದೇಶದ ಮೂಲಕ ಹಾಗೆ ನಮ್ಮ ಸಿದ್ದರಾಮಯ್ಯಜಿಯವರಬಹುದು, DK ಶಿವಕುಮಾರ್ ನೇತೃತ್ವದವರು ಹೇಳಿದರು, ಇವತ್ತು 100 ವರ್ಷವನ್ನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ವಿಜೃಂಭಣೆಯಿಂದ ಆಚರಿಸಬೇಕು, ಪಾದಯಾತ್ರೆಗಳ ಮೂಲಕ ಮಾಡಬೇಕು, ಗಾಂಧೀಜಿಯವರ ಬ್ಯಾನರನ್ನು ಹಾಕಿಕೊಂಡು ಎಲ್ಲರೂ ಸಹ ಇದಕ್ಕೆ ನಮನವನ್ನು ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಕೂಡಿದ್ದೇವೆ. ಅಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷ ಪಾಂಡುರಂಗೌಡರು ಇರ್ಬೋದು, ಹಾಗೆ ವಿನೋದ್ ಗಾಂಧೀಜಿಯವರ ಈ ಒಂದು ಅವಿಸ್ಮರಣೆ ಅವರು ಮಾಡಿದಂಥ ಒಂದು ತ್ಯಾಗ ಬಲಿದಾನವನ್ನು ನಾವು ಇವತ್ತು ಒಂದು ದಿನ ಅಲ್ಲ, ಇಡೀ ವರ್ಷವಿಡೀ ನಾವು ನೆನೆದರೂ ಸಾಲದಂತೆ. ಯಾಕಂದರೆ ನಮ್ಮ ದೇಶಕ್ಕೆ ಬ್ರಿಟಿಷರ ದಾಸ್ಯ ವಿಮುಕ್ತಿಯನ್ನುಗೊಳಿಸಿ ಅಹಿಂಸಾತ್ಮಕವಾಗಿ ಶಾಂತ ರೀತಿಯಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹಾತ್ಮ ಸಾವಿರಾರು ಲಕ್ಷಾರು ಜನರುಗಳನ್ನು ಕೂಡಿಕೊಂಡು ಅವರು ಬಂದು ಈ ಒಂದು ಸ್ವಾತಂತ್ರ್ಯವನ್ನು ನಮಗೆ ದೊರಕಿಸಿಕೊಟ್ಟಿದ್ದಾರೆ ಅಂತ ಒಂದು ಮಹಾತ್ಮರನ್ನು ವಿಶ್ವಂಬರ ಟಿವಿ, ಅಂಕೋಲಾ. ಖುಷಿ ಅನ್ನಿಸ್ತಾರೆ. ಪ್ರವಾಸಿ ತಾಣ್ಯದ ಪುಣ್ಯಕ್ಷೇತ್ರ ಗೋಕರ್ಣದಲ್ಲಿ ಮಹಾತ್ಮ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಿವಿಧ ಶಾಲಾ ಕಾಲೇಜಿನಲ್ಲಿ ಸಭಾ ಕಾರ್ಯಕ್ರಮದ ಮೂಲಕ ಮಹಾತ್ಮರ ಕೊಡುಗೆಯನ್ನು ಸ್ಮರಿಸಿ ಅವರ ಆದರ್ಶವನ್ನು ರೂಢಿಸಿಕೊಳ್ಳುವಂತೆ ತಿಳಿಸಲಾಯಿತು.
ನಂತರ ಜಾಗೃತಿ ಜಾಥಾ, ಸ್ವಚ್ಛತಾ ಕಾರ್ಯಕ್ರಮಗಳು ಜರುಗಿತು. ಇಲ್ಲಿನ ಭದ್ರಕಾಳಿ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಸ್ವಯಂ ಸೇವಕರು ಮುಖ್ಯ ಕಡಲ ತೀರವನ್ನು ಸ್ವಚ್ಛಗೊಳಿಸಿದರು. ಪಹರೆ ವೇದಿಕೆ ಗೋಕರ್ಣ ಘಟಕದಿಂದ ಕಡಲ ತೀರಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಯಿತು. ಘಟಕದ ನಾಗೇಶ್ ಗೌಡ, ಮಹೇಶ್ ಶೆಟ್ಟಿ ಸೇರಿದಂತೆ ಎಲ್ಲಾ ಸದಸ್ಯರು ಪಾಲ್ಗೊಂಡಿದ್ದರು. ವಿಶ್ವಂಬರ ಟಿವಿ, ಗೋಕರ್ಣ, ಕುಮ್ಮಟ. ಭಟ್ಕಳದ ಅರ್ಬನ್ ಬ್ಯಾಂಕಿನ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ದೀಪ ಬೆಳಗಿಸಿ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಮಹಾತ್ಮ ಗಾಂಧೀಜಿ ಒಂದು ಪ್ರೇರಕ ಶಕ್ತಿ. ಜೀವನದುದ್ದಕ್ಕೂ ಸತ್ಯ, ಅಹಿಂಸೆ, ಸ್ವಚ್ಛತೆಯ ಮಹತ್ವವನ್ನೇ ತಿಳಿಸಿ ಉಸಿರಾಡಿದ್ದ ಮಹಾತ್ಮರಾಗಿದ್ದಾರೆ. ಇಂದಿನ ಪೀಳಿಗೆಗೆ ಅವರು ಆದರ್ಶ. ಬ್ರಿಟಿಷರ ದಬ್ಬಾಳಿಕೆ, ಸರ್ವಾಧಿಕಾರದ ವಿರುದ್ಧ ಹಿಂಸಾತ್ಮಕ ಯೋಚನೆಗಳನ್ನು ತೊರೆದು ಅಹಿಂಸಾ ಮಾರ್ಗದಿಂದ ಹಲವಾರು ಚಳುವಳಿಗಳ ಮುಖೇನ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹಾನ್ ನಾಯಕ ಎಂದು ನಾವು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ಎಂದರು. ವೇದಿಕೆಯಲ್ಲಿ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ನೈನಾ ನಾಯ್ಕ್, ಭಟ್ಕಳ ತಾಲೂಕು ಕಿಸಾನ್ ಸೆಲ್ ಅಧ್ಯಕ್ಷ ನಾರಾಯಣ್ ನಾಯ್ಕ್, ತಂಜಿಮ್ ಅಧ್ಯಕ್ಷ ಇನಾಯತುಲ್ಲಾ ಶಾಬಂದ್ರಿ, ರಾಜು ನಾಯ್ಕ್ ಸೇರಿದಂತೆ ಇನ್ನಿತರರು ಇದ್ದರು. ಅವರ ಆದರ್ಶವನ್ನ ಇವತ್ತೇ ನೀವು ಎಲ್ಲರೂ ಅಳವಡಿಸಿಕೊಂಡಿದ್ದೇವೆ. ಮುಂದಿನ ಜನಾಂಗಕ್ಕೂ ಅದನ್ನ ನೆನಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಗೊತ್ತಿದೆ, ಪ್ರತಿ ಒಂದು ಸರ್ಕಾರಿ ಆಫೀಸಲ್ಲಿ ಅವ್ರ ಫೋಟೋ ಇದೆ, ಅವ್ರು ನೆನಪು ಮಾಡ್ಕೊಳ್ತಾರೆ ಪ್ರತಿದಿನ. ಅವರ ಆದರ್ಶದಲ್ಲಿ ಇವತ್ತು ಈ ದೇಶ ನಡೀತಾ ಇದೆ. ಈಗೂ ವಿರೋಧಿಗಳಿದ್ದಾರೆ. 100 ವರ್ಷದಿಂದ ಹಾಗಾಗಿ ಎಲ್ಲ ಕಾಂಗ್ರೆಸ್ ಪಕ್ಷದವರ ವಿನಂತಿ ಮಾಡ್ಕೊಳ್ತಾರೆ, ಇದು ಅವರ ಸಿದ್ಧಾಂತ, ಅವರು ಕೊಟ್ಟಂತ ಸಂದೇಶ ನಮ್ಮ ಪಕ್ಷಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಎಲ್ಲರೂ ಅದು ಕೆಲವರು ವಿರೋಧ ಮಾಡ್ತಾರೆ, ಅವರಿಗೂ ವಿರೋಧ ಮಾಡಬೇಕು. ಅಂದ್ರೆ ಸುಳ್ಳು ಎಲ್ಲಿವರೆಗೆ ಅಂತ ಹೇಳಿದ್ರೆ, ಅವರು ಏನು ಹೇಳಿದ್ರು ಅಥವಾ ಏನು ಒಳ್ಳೆಯ ಕೆಲಸ ಮಾಡಿದ್ರು ಈ ಸುಳ್ಳು ಜೀವಂತವಾಗಿದೆ. ಆದ್ರೆ ಎಲ್ಲಿವರೆಗೆ ಸುಳ್ಳು ಇರ್ತದೆ ಅಂದ್ರೆ ನಾವು ಪ್ರಚಾರಕ್ಕಿಲ್ಲ ಅಂದ್ರೆ ಅವ್ರ ಸುಳ್ಳು ಜೀವಂತ ಇರುತ್ತೆ, ಇಲ್ಲ ಅಂದ್ರೆ ಅವ್ರ ಸುಳ್ಳು ಸಾಯಿ. ನಾವು ಸುಮ್ಮನೆ ಏನಿದೆ ಅದನ್ನ ಜನಕ್ಕೆ ಉಳಿಸುವಂತ ಕೆಲಸವನ್ನು ನಾವು ಮಾಡಬೇಕು ಅಂತ ಅದ್ಭುತವಾದಂತ ಕೆಲಸವನ್ನ ಮಾಡಬೇಕು. ಹಾಗಾಗಿ ಇವತ್ತೆ ನಾವು ಒಂದ್ ಕಡೆ 155ನೇ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದೇವೆ, ಇನ್ನೊಂದು ಕಡೆ ಅದು ನಮ್ಮ ರಾಜ್ಯದಲ್ಲಿ ಬೆಳಗಾವಿಯಲ್ಲಿ ವಿಶ್ವಂಬರ ಟಿವಿ, ಭಟ್ಕಳ. ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ನಿಮಿತ್ತ ಬ್ಲಾಕ್ ಕಾಂಗ್ರೆಸ್ ಯಲ್ಲಾಪುರ ವತಿಯಿಂದ ಯಲ್ಲಾಪುರ ಪಟ್ಟಣದಲ್ಲಿ ಕಾಲ್ನಡಿಗೆ ಜಾಥಾ ನಡೆಸಲಾಯಿತು. ಪಟ್ಟಣದ ಗ್ರಾಮದೇವಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಜಾಥಾವನ್ನು ಆರಂಭಿಸಲಾಯಿತು. ಅಲ್ಲಿಂದ ಅಂಬೇಡ್ಕರ್ ವೃತ್ತದ ವರೆಗೆ ಮೆರವಣಿಗೆ ನಡೆಸಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್.ಕೆ. ಭಟ್ ಮೆಣಸೂಪಾಲ್, ಗ್ಯಾರಂಟಿ ಯೋಜನಾ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಡಿ.ಎನ್. ಗಾಂವ್ಕರ್, ಸಮಿತಿಯ ತಾಲೂಕಾಧ್ಯಕ್ಷ ಉಲ್ಲಾಸ್ ಶಾನ್ಬಾಗ್, ಪಟ್ಟಣ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಲಿ ಅಹಮದ್, ಪ್ರಮುಖರಾದ ಪ್ರಶಾಂತ್ ಸಭಾಹಿತ, ವಿ.ಎಸ್. ಭಟ್, ಡಾಕ್ಟರ್ ರವಿ ಭಟ್ ಬರಗದ್ದೆ, ಸರಸ್ವತಿ ಗುನುಕ, ವಿಲ್ಸನ್ ಫರ್ನಾಂಡಿಸ್ ಸೇರಿದಂತೆ ಇನ್ನಿತರರು ಒಂದು ಹೇಳಿಕೆಯನ್ನು ಕೊಟ್ಟರು. ಗ್ರಾಮ ಸ್ವರಾಜ್ಯವೇ ರಾಮರಾಜ್ಯ ಅಂತ ಹೇಳ್ಕೊಂಡು ಒಂದು ಹೇಳಿಕೆ ಕೊಟ್ಟರು. ಶಿಸ್ತಿಗೆ ಅವರು ಬಹಳ ಮಹತ್ವ ಕೊಡ್ತಿದ್ರು. ಅವರು ಒಂದು ಉದಾಹರಣೆ ಕೊಡ್ತಾರೆ, ಯಾಕೆ ಮಹಾತ್ಮ ಆಗ್ತಾರಂತೆ ಜನ. ಒಂದು ಊರಿಗೆ ಹೋದಾಗ ಒಂದು ಹೆಣ್ಮಗಳು ಬಂದು ಅವ್ರ ಹತ್ರ ಮಾತಾಡ್ಲಿಕ್ಕೆ, ಅವಳು ಸೀರೆ ಎಲ್ಲ ಹರಿದು ತಿಳ್ಕೊಳ್ಬೇಕು. ಎಲ್ಲ ಮನುಷ್ಯರು ಒಂದೇ, ಜಾತಿ ಮತ ಭೇದ ಇಲ್ಲ, ಎಲ್ಲರೂ ಬದುಕಬೇಕು. ದೇವರು ಪ್ರತಿಯೊಬ್ಬರಿಗೂ ಜೀವನ ಕೊಟ್ಟಿದ್ದಾನೆ. ಆ ಒಂದು ಸಹೋದರ ಭಾವದಿಂದ ಒಬ್ಬರವರು ಹೊಂದಿಕೊಂಡು ಬಾಳ್ಬೇಕು ಅಂತ ಮಾತನ್ನ ವಿಶ್ವಂಬರ ಟಿವಿ, ಯಲ್ಲಾಪುರ. ಗಾಂಧೀಜಿಯವರು ಇವತ್ತಿನ ನ್ಯೂಸ್ ವಿತ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಹಂಚಿಕೊಂಡಿರುವ ಶ್ರೀ ನಂದನ್ ಸಾಗರ್ ಹಾಗೂ ಚಂದ್ರಶೇಖರ್ ಮಾದನ್ಗೆರೆ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ.
ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ಹಂಚಿಕೋಬೇಕು ಅಂತ ಕೇಳ್ಕೊತೀನಿ. ಈಗಾಗಲೇ ವಿಶ್ವಂಬರ ಟಿವಿ ಮಾತ್ರ ಸಿರ್ಸಿಯಲ್ಲಿ ಚಾಲು ಆಗಿದೆ. ಆದರೆ ಅತ್ಯಂತ ವೇಗಗತಿಯಲ್ಲಿ ವಿಶ್ವಂಬರ ಟಿವಿ ನಡೀತಾ ಇದೆ ಅನ್ನೋದಕ್ಕೆ ಈಗಾಗಲೇ ಒಂದು ಪತ್ರಿಕೆನೂ ಹೊರಗೆ ಬಂದಿದೆ, ವಿಶ್ವಂಬರ ಅಂತ ಹೇಳಿ. ಈ ಟಿವಿನೂ ಜನರ ಎಲ್ಲರ ಮನದಲ್ಲೂ ವಿಶ್ವಂಬರ ಟಿವಿ ಅಂತ ಹೇಳಿ ಈಗಾಗಲೇ ಬರ್ತಾ ಇದೆ. ಮುಂದಿನ ದಿನದಲ್ಲಿ ಇದು ಇನ್ನೂ ಹೆಚ್ಚಿನ ಸಿರ್ಸಿ, ಸಿದ್ದಾಪುರ, ನಮ್ಮ ಎಲ್ಲಾ ಕ್ಷೇತ್ರದಲ್ಲಿ ಇದು ವಿಶ್ವಂಬರ ಟಿವಿ ಒಂದು ಉತ್ತಮ ಚಾನೆಲ್ ಆಗಿ ಮೂಡಿ ಬರ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾರಿಕಾಂಬೆ ತಾಯಿ ಹತ್ರ ಬೇಡ್ಕೋತೀನಿ. ಧನ್ಯವಾದ. 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 ಥ್ಯಾಂಕ್ ಯು ಸರ್. ಧನ್ಯವಾದ. 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 ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.